ಇಡೀ ಟೀಮ್ನ ಈ ಒಳಗಡೆ ಹಾಕಿ ಬಿಲ್ ಹಾಕಿ ಕೋಲಾರ ಜಿಲ್ಲೆ ಚಿಂತಾಮಣಿ ಕಪ್ಪಲ್ಪಲ್ಲಿ ಇದೇ ಜಾಗದಲ್ಲಿ 7 ಜನ ಮರಣ ಹೊಂದಿದ್ದಂಥ ಜಾಗ ಇದೆ. 20 ವರ್ಷದಿಂದ ಹೇಗಿರುತ್ತೆ ಅಂತ ನಾವು ಊಹೆ ಮಾಡ್ಕೊಂಡಿರ್ಬೋದು. ಇಲ್ಲಿಗೆ ಸೋನಿಯಾ ಗಾಂಧಿ ಅವರು ಬಂದಿದ್ದರು ಮತ್ತು ನಡೆಸಿದ್ರು. ಆಗಿದ್ದಂಥ ಚೀಫ್ ಮಿನಿಸ್ಟರ್ ಎಸ್.ಎಂ. ಕೃಷ್ಣ ಅವರು, ಹೋಮ್ ಮಿನಿಸ್ಟ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದರು. ಒಂದು ಸಣ್ಣ ವಿಚಾರಕ್ಕೆ ಜಗಳ ಆಗಿ ನಡೆದಂಥ ಮಾರಣ ಹೋಮ ಘಟನೆ 24 ವರ್ಷ ಆಗುತ್ತೆ. ನೆಕ್ಸ್ಟ್ ಮಾರ್ಚ್ 11ನೇ ತಾರೀಕು, ಮಾರ್ಚ್ 11, 2000ರಲ್ಲಿ ನಡೆದಂಥ ಘಟನೆ ಇದು. ಕಂಬಾಳಪಳ್ಳಿಯ ಒಂದು ನರಮೇಧ ಹತ್ಯೆಯ ಒಂದು ಚಿತ್ರಣ. ಇದೇ ಏರಿಯಾ, ಇದೇ ಮನೆ. మావల్నా సార్ మీరు? ఇంకేమే మీ వాడు అయ్యా, నేను ఇటుకు వచ్చింది. ನಮಸ್ಕಾರ ಬಂಧುಗಳೇ, ಇದೇ ನೋಡಿ 2000 ಇಸ್ವಿಯಲ್ಲಿ ನಡೆದಂಥ ಒಂದು ಘಟನೆ. ಏನು ಕಂಬಾಳಪಳ್ಳಿಯ ಒಂದು ದೊಡ್ಡ ಘಟನೆ ನಡೆದಿತ್ತು. ಒಂದೇ ಮನೆಯಲ್ಲಿ ಸುಮಾರು 7 ಜನರನ್ನು ಇದೇ ಮನೆಯಲ್ಲಿ ಸಜೀವ ದಹನ ಮಾಡಿದಂಥ ಘಟನೆ ನಡೆದಿದ್ದು. ಈಗ 24 ವರ್ಷಗಳಾಗಿದೆ ಇದೇ ಘಟನೆ ನಡೆದಿದ್ದು. ಕೊನೆಯದಾಗಿ ವೆಂಕಟರಮಣಪ್ಪ ಅಂತ ಒಬ್ಬರು ಉಳಿದಿದ್ದರು, ಅವರು ಕೂಡ ಈಸ್ ನೋ ಮೋರ್. ಈಗ ಕೊನೆಯದಾಗಿ ನಡೆದಂಥ ನೋಡಿ ಇದೇ ಮನೆ, ಈಗ ನಿಮ್ಮ ಕಣ್ಮುಂದೆ ತೋರಿಸ್ತಾ ಇದ್ದೀನಿ. ಇದೇ ಮನೆಯಲ್ಲೇ ಆಗ ನಡೆದಂಥ ಇನ್ಸಿಡೆಂಟು ಆಗಿಲ್ಲ. ಆದರೆ ಯಾರಿಗೆ ಶಿಕ್ಷೆ ಕೊಡಬೇಕು? ಹಂಗಾದರೆ ಇವ್ರು ಸತ್ಯ ಇಲ್ವಾ? ಸತ್ತಿರೋ ಶವಗಳು ನೋಡಿ ಇಲ್ಲೇ ಇದೆ. ಇದೇ ಜಾಗ ನೋಡಿ, ಇಲ್ಲಿ ಒಂದು ಹಿಂಗೆ ಪೂರ್ತಿ ಇದೆ. ಆದರೆ ಕಾನೂನು ಪರವಾಗಿ ಅವ್ರಿಗೆ ಯಾವುದೇ ಶಿಕ್ಷೆ ಆಗಿಲ್ಲ. ಆದರೆ ಕಂಬಾಳಪಲ್ಲಿ ಘಟನೆ ನಡೆದಿದ್ದು ಮಾತ್ರ ನಿಜ, ಆದರೆ ಯಾರಿಗೂ ಶಿಕ್ಷೆ ಆಗಿಲ್ಲ. ಇದನ್ನು ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದ್ದು. ನನಗೂ ಕೂಡ ಯಾವಾಗೂ ಅದು ಕಾಡ್ತಾ ಇತ್ತು. ಕಂಬಾಳಪಲ್ಲಿ ಇನ್ಸಿಡೆಂಟು ನಡೆದಾಗ ಯಾರು ಅಪರಾಧಿಗಳಿಗೆ ಕಾನೂನು ಮುಖಾಂತರ ಶಿಕ್ಷೆ ಕೊಡಿಸ್ಬೇಕಾದ ಜಾಗದಲ್ಲೇ ಅವ್ರನ್ನ ಮಣ್ಣು ಮಾಡಿದ್ದು. ಮತ್ತು ಯಾರ್ಯಾರು ಇದರಲ್ಲಿ ಇದ್ದರು ಅಂದರೆ ಸುಮಾರು 7 ಜನರ ಹೆಸರು ಕೂಡ ನಾನು ಹೇಳ್ತೀನಿ. ರಾಮಪ್ಪ, ಅಂಜನಪ್ಪ, ರಾಮಕ್ಕ, ಸುಬ್ಬಕ್ಕ, ಪಾಪಮ್ಮ, ನರಸಿಂಹಯ್ಯ, ಚಿಕ್ಕಪಾಪಣ್ಣ ಇಷ್ಟು ಜನ ಆ ಮನೆಯಲ್ಲಿ ಸುಟ್ಟು ಸತ್ತೋಗ್ತಾರೆ. ಅವರು ಅಲ್ಲೇ ಮಾರಣ ಹೋಮದಿಂದ ಮರಣ ಹೊಂದಿದ್ರೆ ಅವ್ರನ್ನ ಊರಿಂದ ಇಲ್ಲಿ ಕರ್ಕೊಂಡ್ಬಂದು ಈ ಜಾಗದಲ್ಲಿ ಅವ್ರನ್ನ ಮಣ್ಣು ಮಾಡೋದು.